ಸುಕ್ಷೇತ್ರ ಗೋಡಿಯಾಳದ ಒಂದು ಬಿಸಿಲಸಿದ್ದೇಶ್ವರ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ಜರುಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಈ ಗೋಡಿಯಾಳದ ಸುತ್ತಮುತ್ತಲಿನಲ್ಲಿ ಗುಡುಗು ಮಿಂಚು ಸಿಡಿಲಿನೊಂದಿಗೆ ರಭಸದಿಂದ ಮಳೆ ಬಂದಿದ್ದು, ಮಳೆಗೆ ಬಹಳಷ್ಟು ಗಿಡ ಮರಗಳು ಉರುಳಿ ಬಿದ್ದಿದ್ದು, ಪತ್ರ ಶೆಡ್ಡುಗಳು ಕೂಡ ಕಿತ್ತಿ ಬಿದ್ದಿದ್ದು. ಈಗ ನಮ್ಮ ಹಿರಿಯರು ಈ ಮಳೆ ಗಾಳಿ ಬಗ್ಗೆ ಒಂದೆರಡು ಅಭಿಪ್ರಾಯ ಹೇಳ್ತಾರೆ. ಹಿಂಗೆಂದರೆ ಆಗಿತ್ತು ಮಳೆಗಾಳಿ ಹಿಂಗೆ ಬೇಸಿಗೆಲ್ನಾಗ ಹಾಕಿ ಚಿರೋದಂಗೆ ಎಂತ ಆಗಿರಪ್ಪ. ಈಗ ಮಿಷನ್ದಾಗ ಗಣಕಿ ಕೊಟ್ಟಂಗೆ ಆಗಿಬಿಡ್ತು. ಸಾರ್ಕ ಚಿರುಡ್ಕತ್ತು ಚಿರುಡ್ ಬಿಟ್ರೆ ಅವನ ಬೇಸಿಗೆಲ್ಲ ನುಗ್ಗಿ ಆಗಿ ಹೋಗಿಬಿಡ್ತು. ಅದ ಪುಡಿ ಪುಡಿ ಆಗಿ ಇದು ಈಗ ಹಿಂಗೆ ನಿಸರ್ಗ ಹಿಂಗೆ ಯಾಕಾಗಬೇಕು? ಗಾಳಿಗೆ ಅಷ್ಟು ಸಿಟ್ಟು ಬಂದದ್ರಿ. ಗಾಳಿಗೆ ಮಳೆ ಗಾಳಿ ಗುಡುಗು ಮಿಂಚು ಸಿಡಿಲಿನೊಂದಿಗೆ ಬಂದಿರತಕ್ಕಂಥ ಈ ರಭಸವಾದ ಗಾಳಿ ಬೀಸುಕಲ್ಲಿನಂತೆ 2-3 ಸುತ್ತು ಸುತ್ತಿ ಗಿಡ ಮರಗಳು ಕೆಡವಿದ್ದು ಹಾಗೂ ಸಾಕಷ್ಟು ವಾಹನಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಭಾಳಷ್ಟು ಹಾನಿಯಾಗಿದೆ. ಆದರೂ ಬಿಸಿಲಸಿದ್ದೇಶ್ವರ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ನಡೆದಿದ್ದು ಆ ಭಗವಂತನ ದಯದಿಂದ ಯಾವುದೇ ಒಂದು ಹಾನಿ ಆಗಿಲ್ಲವಾದರೂ ಇಲ್ಲಿ ದುಂಡಪ್ಪ ತೋಳ್ನೂರವರ ಪತ್ರ ಶೆಡ್ಡುಗಳು ಎಲ್ಲ ಕಿತ್ತಿ ಬಿದ್ದಿದ್ದು, ಸುಮಾರು 2-3 ಬಣಿವೆಗಳು ಕಿತ್ತಿ ಬಿದ್ದಿದ್ದು, ನಮ್ಮ ಗೋಡಿಯಾಳದಲ್ಲಿ ಲೈಟ್ ಕಂಬಗಳು ಭಾಳಷ್ಟು ಕಡೆ ಕಿತ್ತು ಬಿದ್ದಿವೆ. ಹಾಗೂ ಅಡವಿ ವಸ್ತಿಯಲ್ಲಿರ್ತಕ್ಕಂಥ ಭಾಳಷ್ಟು ರೈತರ ಒಂದು ಪತ್ರ ಶೆಡ್ಡುಗಳು, ಗುಡಿಸಲು ಮನೆಗಳು ಭಾಳಷ್ಟು ಹಾನಿಯಾಗಿರ್ತವೆ. ಸಂಬಂಧಿಸಿದ ಇಲಾಖೆ ಹಾಗೂ ಸರ್ಕಾರದವರು ಎಲ್ಲವೂ ಕಾರ್ಯಾಚರಣೆ ಮಾಡಿ ರೈತರಿಗೆ ಹಾಗೂ ಒಂದು ಜಾನುವಾರುಗಳಿಗೆ ಒಂದು ಪರಿಹಾರ ರಕ್ಷಣೆ ನೀಡಬೇಕಾಗಿ ಕಳಕಳಿಯ ವಿನಂತಿ. ನಮಸ್ಕಾರಗಳು. ಶ್ರೀಶೈಲಾಳವರ ಉದಯೋನ್ಮುಖ ರೈತ ಕವಿಗಳು, ಲೇಖಕರು, ಸುಕ್ಷೇತ್ರ ಗೋಡಿಯಾಳ, ಕೃಷಿಕಲ್ನ ನಗರ. ಫೋನ್ ನಂಬರ್ 7892941796.